ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನೂಸ್ ಕಿಚನ್ಗೆ ಸುಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಚಾಕ್ಲೇಟ್ ಕೇಕ್. ಮನೆಯಲ್ಲೇ ಹೇಗೆ ಈಸಿಯಾಗಿ ಚಾಕ್ಲೇಟ್ ಕೇಕ್ ಮಾಡ್ಕೊಳ್ಳೋದು ಅಂತ ನಾವಿವತ್ತು ನೋಡೋಣ. ನಾನಿಲ್ಲಿ ಒಂದು ಚಾಕ್ಲೇಟ್ ಕಾಂಪೌಂಡ್ನ ತಗೊತಾ ಇದ್ದೀನಿ, ಡಾರ್ಕ್ ಚಾಕ್ಲೇಟ್ ಲವ್. ನಂತರ ಅದನ್ನು ಸ್ಮಾಲ್ ಪೀಸಸ್ಗೆ ಕಟ್ ಮಾಡ್ಕೊಳ್ಳೋಣ. ಏನಕ್ಕೆ ಚಿಕ್ಕ ಕಟ್ ಮಾಡ್ಕೊತಿದ್ದೀನಿ ಅಂದರೆ ನಾವಿಲ್ಲಿ ಚಾಕ್ಲೇಟ್ ಸಿರಪ್ನ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ನಂತರ ಒಂದು ಬೌಲ್ ತಗೊಂಡು ಕಟ್ ಮಾಡಿರುವಂಥ ಚಾಕ್ಲೇಟ್ ಪೀಸಸ್ನ ಅದಕ್ಕೆ ಹಾಕೋಣ. ಮಿಕ್ಕಿದ್ದನ್ನು ಹಾಗೆ ಇಟ್ಕೊಳ್ಳೋಣ ಬೇಕಾಗುತ್ತೆ. ನಂತರ ಇದನ್ನು ನಾನು ಓವನ್ನಲ್ಲಿ ಇಟ್ಟು 2 ಮಿನಿಟ್ಸ್ ಅದನ್ನು ಹೀಟ್ ಮಾಡ್ಕೊತೀನಿ. ಸ್ಟಾರ್ಟಿಂಗ್ 2 ಮಿನಿಟ್ಸ್ ಇಟ್ಟು ಹೀಟ್ ಮಾಡ್ಕೊಂಡ್ರೆ ಸಾಕು. ಅದನ್ನು ಓವನ್ಗೆ ಹೀಟ್ ಮಾಡಿ ತಗೊಂಡಾಗ ಅದು ಈ ಥರ ಇರುತ್ತೆ, ನೋಡ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನಂತರ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ನಂತರ 3 ಸ್ಪೂನ್ ಅಷ್ಟು ಹಾಲನ್ನು ತಗೊತಾ ಇದ್ದೀನಿ. ಇದೆರಡನ್ನೂ ಹಾಕೊಂಡು ನಂತರ ನಾವು ಇದಕ್ಕೆ ನೀಟಾಗಿ ಒಂದು ಮಿಕ್ಸ್ನ ಕೊಡೋಣ. ಲೈಟಾಗಿ ಮಿಕ್ಸ್ ಕೊಡಿ, ತುಂಬ ನೀಟಾಗಿ ಕರಗಬೇಕಂತ ಏನಿಲ್ಲ. ಯಾಕಂದರೆ ಮತ್ತೆ ಇದನ್ನು ನಾವು ಓವನ್ಗೆ ಇಟ್ಟು 2 ನಿಮಿಷ ಹೀಟ್ ಮಾಡೋಣ. ಇದನ್ನು ಹೀಟ್ ಮಾಡಿದ ನಂತರ ನೀಟಾಗಿ ಮತ್ತೆ ನಾವು ಇದಕ್ಕೆ ಮಿಕ್ಸ್ ಕೊಡೋಣ. ಇದನ್ನು ಮಿಕ್ಸ್ ಮಾಡ್ತಾ ನೀಟಾಗಿ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ, ಸಿರಪ್ ಥರ. ಈ ಕನ್ಸಿಸ್ಟೆನ್ಸಿ ಸಾಕು ನಮಗೆ ಸಿರಪ್ಗೆ. ಈಗ ನಮ್ಮ ಚಾಕ್ಲೇಟ್ ಸಿರಪ್ ರೆಡಿ. ನಂತರ ನಾನಿಲ್ಲಿ ಒಂದು ಬೌಲ್ನ ತಗೋತಾ ಇದ್ದೀನಿ. ಆ ಬೌಲ್ಗೆ ನಾವು 1 ಕಪ್ ಮೊಸರನ್ನ ಯೂಸ್ ಮಾಡ್ಕೊಳ್ಳೋಣ. ನಂತರ 1 ಕಪ್ ಸಕ್ಕರೆನ ಹಾಕೊತಾ ಇದ್ದೀನಿ. 1 ಕಪ್ ಸಕ್ಕರೆನ ಹಾಕೊಂಡ ನಂತರ ನಾನಿಲ್ಲಿ 1 ಕಪ್ ಹಾಲನ್ನು ಹಾಕೊತೀನಿ ಅದೇ ಬೌಲಲ್ಲಿ. ನಂತರ 1 ಕಪ್ ಹಾಲು ಹಾಕಿದ ಮೇಲೆ 2 ಸ್ಪೂನ್ ಅಷ್ಟು ತುಪ್ಪ ಇಲ್ಲ ಅಂದರೆ ಬೆಣ್ಣೆನ ಹಾಕೊಳ್ಳಿ, ಅದು ನಿಮ್ಮ ಇಷ್ಟ. ನಂತರ 3 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ನಾನು ಹಾಕ್ತಾ ಇದ್ದೀನಿ. 3 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಆದಮೇಲೆ 1 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್, 1 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಹಾಕೋಣ. ನಂತರ 1 ಕಪ್ ಅಷ್ಟು ಕೋಕೋ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದೆಲ್ಲನೂ ಹಾಕೊಂಡ್ಮೇಲೆ ನೀಟಾಗಿ ಒಂದು ಮಿಕ್ಸ್ನ ಕೊಡೋಣ. ನೀಟಾಗಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ನಾನಿಲ್ಲಿ 2 ಕಪ್ ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ, ಆಲ್ ಪರ್ಪಸ್ ಫ್ಲೋರ್ನ. ಇದನ್ನು ಹಾಕೊಂಡ ನಂತರ ಮತ್ತೆ ನಾವು ಇನ್ನೊಂದ್ಸಲ ನೀಟಾಗಿ ಮಿಕ್ಸ್ನ ಮಾಡ್ಕೊಳ್ಳೋಣ. ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಅದನ್ನು ಸಾಕು. ನಂತರ ನಿಮಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ಗಳನ್ನ ಹಾಕೊಳ್ಳಿ. ನಾನಿಲ್ಲಿ ಟೂಟಿ ಫ್ರೂಟಿ, ಕ್ಯಾಶ್ಯೂಸ್, ಡ್ರೈ ಗ್ರೇಪ್ಸ್ನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕಿ ಮತ್ತೆ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಒಂದು ಕೇಕ್ ಮೌಲ್ಡ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಓವನ್ ಯೂಸ್ ಮಾಡ್ತಿರೋದ್ರಿಂದ ನಾನು ಕೇಕ್ ಮೌಲ್ಡ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕುಕ್ಕರ್ ಯೂಸ್ ಮಾಡೋದಾದರೆ ಅದಕ್ಕೆ ಸ್ಟೀಲ್ ಕೂಡ ಯೂಸ್ ಮಾಡ್ಬೋದು. ನಂತರ ನಾನು ಬೆಣ್ಣೆನಲ್ಲಿ ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ನಂತರ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದು ಬ್ಯಾಟರ್ನ ಆ ಕೇಕ್ ಮೌಲ್ಡ್ ಒಳಗಡೆ ಹಾಕೊಳ್ಳೋಣ. ಕೇಕ್ ಮೌಲ್ಡ್ ಎಷ್ಟಿದೆಯೋ ಅದಕ್ಕೆ ಅರ್ಧದಷ್ಟು ನಾವು ಬ್ಯಾಟರ್ನ ಹಾಕೋಣ ಸಾಕು. ನಂತರ ಅದರಲ್ಲಿರೋ ಏರ್ನ ತೆಗೆದಕ್ಕೋಸ್ಕರ ನೀಟಾಗಿ ಸೆಟ್ ಮಾಡೋಣ. ನಂತರ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ವೋ ಚಾಕ್ಲೇಟ್ ಪೀಸಸ್ನ ಅದನ್ನು ನಾವು ಮೇಲ್ಗಡೆ ಡೆಕೋರೇಟಾಗಿ ಯೂಸ್ ಮಾಡೋಣ. ಇದನ್ನು ಡೆಕೋರೇಟ್ ಮಾಡಿದ ನಂತರ ಫಾರ್ 8 to 10 ಮಿನಿಟ್ಸ್ ನಾನು ಇದನ್ನು ಓವನ್ನಲ್ಲಿ ಇಡ್ತೀನಿ. ಅದನ್ನು ಬೇಕ್ ಮಾಡಿದ ನಂತರ ನಮ್ಮ ಕೇಕ್ ರೆಡಿ ಇರುತ್ತೆ. ಸೊ ಅದನ್ನು ನಿಧಾನವಾಗಿ ಒಂದು ಪ್ಲೇಟಿಗೆ ಕೇಕ್ನ ಶಿಫ್ಟ್ ಮಾಡ್ಕೊಳ್ಳೋಣ. ಶಿಫ್ಟ್ ಮಾಡ್ಕೊಂಡಿದ ನಂತರ ನಮ್ಮ ಬಿಸಿಯಾದ ಕೇಕ್ ರೆಡಿ. ಬೆಂದಿದೆಯೋ ಇಲ್ವೋ ಅಂತ ಒಂದು ಟೂತ್ ಪಿಕ್ನ ಯೂಸ್ ಮಾಡಿ ಅದನ್ನು ಟೆಸ್ಟ್ ಮಾಡಿ ನೋಡಿ. ಇಲ್ಲಿ ನಮ್ಮ ಕೇಕ್ ತುಂಬ ಚೆನ್ನಾಗಿ ರೆಡಿ ಆಗಿದೆ. ನಂತರ ನಾವೇನು ಸಿರಪ್ನ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಮೇಲ್ಗಡೆ ಡೆಕೋರೇಷನ್ಗೋಸ್ಕರ ಮತ್ತು ಟೇಸ್ಟ್ಗೋಸ್ಕರ ಯೂಸ್ ಮಾಡೋಣ. ನಿಧಾನವಾಗಿ ಆ ಏನು ಸಿರಪ್ ಇದೆಯೋ ಅದನ್ನು ಹಾಕ್ತಾ ಹೋಗಿ ನಂತರ ಸಿಂಪಲ್ಲಾಗಿ ಒಂದು ಸ್ಪೂನ್ ಯೂಸ್ ಮಾಡಿಕೊಂಡು ಅದನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಹೋಗಿ. ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆದ ನಂತರ ನಮ್ಮ ಯಮ್ಮಿಯಾದ ಕೇಕ್ ರೆಡಿ ಇದೆ. ಬಟ್ ಅದ್ರ ಮೇಲೆ ನೀಟಾಗಿ ಒಂದು ಗಾರ್ನಿಷ್ನ ಕೊಡೋಣ. ನಾನಿಲ್ಲಿ ಆಲ್ಮಂಡ್ನ ನೀಟಾಗಿ ಚಾಪ್ ಮಾಡಿಕೊಂಡು ಅದ್ರ ಮೇಲೆ ಗಾರ್ನಿಷ್ನ ಕೊಡ್ತಾ ಇದ್ದೀನಿ ಟು ಲುಕ್ ಬೆಟರ್ ಆ್ಯಂಡ್ ಟೇಸ್ಟ್ ಗುಡ್. ಈಗ ನಮ್ಮ ಚಾಕ್ಲೇಟ್ ಕೇಕ್ ರೆಡಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ನನ್ನ ಇನ್ಸ್ಟಾಗ್ರಾಮ್ ID ನ ಮೇಲೆ ಕೊಟ್ಟಿರ್ತೀನಿ. ಥ್ಯಾಂಕ್ ಯು.